ರಾನಿ ಕಿರಣ್ ರಾಜ್ ನಾಯಕ ನಟರಾಗಿ ನಟಿಸಿದ ಚಿತ್ರ. ಈಗಾಗಲೇ ರಾಜ್ಯದಾದ್ಯಂತ ರಿಲೀಸ್ ಆಗಿರುವ ಚಿತ್ರ ಹೇಗಿದೆ ಅನ್ನೋದನ್ನು ನೋಡ್ಕೊಂಬರೋಣ. ಇದು ನಾವು ಕಂಡಂತೆ ರಾನಿ ಸಿನಿಮಾ. ಜೀವನನ ಹಾಗೆ ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಇನ್ನೊಂದು. ಎಲ್ಲ ಆರಾಮಾಗಿ ಸಾಗ್ತಾ ಇದೆ ಅನ್ನೋಷ್ಟರೊಳಗೆ ಒಂದು ಚಿಕ್ಕ ಘಟನೆ ನಮ್ಮ ಇಡೀ ಜೀವನವನ್ನು ಬದಲಾಯಿಸುತ್ತೆ. ಅದೇ ಪ್ಲಾಟ್ ಇಟ್ಕೊಂಡು ನಿರ್ದೇಶಕರಾದ ಗುರುತೇಜ್ ಶೆಟ್ಟಿ ಅವರು ಈ ಸಿನಿಮಾ ಕಥೆಯನ್ನು ಹೆಣೆದಿದ್ದಾರೆ. ಮೇಲ್ನೋಟಕ್ಕೆ ರೌಡಿಸಮ್ ಚಿತ್ರ ಅನಿಸಿದ್ರು ಇದರಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿ ಕೂಡ ಇದೆ. ಪ್ರತಿಯೊಂದು ಸಿನಿಮಾದ ಫ್ರೇಮ್ ಕೂಡ ಅಚ್ಚುಕಟ್ಟಾಗಿ ಕ್ಯಾಮ್ರಾಮ್ಯಾನ್ ನಿರ್ವಹಿಸಿದ್ದಾರೆ. ಸಿನಿಮಾದ ಕಥಾನಾಯಕನ ಹೆಸರು ರಾಘವ. ಈ ರಾಘವನ ಕಥೆನೇ ರಾನಿ. ಸಿನಿಮಾ ಎಂಬ ಬಣ್ಣದ ಲೋಕದಲ್ಲಿ ಮಿಂಚಿ ದೊಡ್ಡ ಸ್ಟಾರ್ ಆಗಬೇಕೆಂಬ ಕನಸು ಹೊತ್ತು ಬಂದಿರ್ತಾನೆ ರಾಘವ. ಆದರೆ ಒಂದು ಸಣ್ಣ ಘಟನೆ ಆತನ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತೆ. ಆ ದಿಕ್ಕು ಬೇರೆ ಕಡೆ ಹೋದಾಗ ಅವನ ಜೀವನದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದೇ ಈ ಕಥೆಯ ಮುಖ್ಯ ಸಾರಾಂಶ. ಬಹುತೇಕ ಚಿತ್ರಗಳಲ್ಲಿ ನಾಯಕ ನಟಿಯ ಪಾತ್ರವನ್ನು ಸೀಮಿತಗೊಳಿಸ್ತಾರೆ, ಆದರೆ ರಾನಿಯಲ್ಲಿ ಆಗಲ್ಲ. ಇಲ್ಲಿ ಬರುವ 3 ನಾಯಕರು ಹೊಸ ತಿರುವನ್ನು ನೀಡ್ತಾರೆ ಕತೆಗೆ. ನಾಯಕನ ಪಾತ್ರಕ್ಕೆ ಸರಿತೂಗುವ ಹಾಗೆ ನಾಯಕಿಯರು ಕೂಡ ಇದ್ದಾರೆ. ಅಲ್ಲಲ್ಲಿ ಸಿನಿಮಾ ಲ್ಯಾಗ್ ಅನಿಸಿದ್ರು ಅದರಲ್ಲಿ ಬರುವ ಲವ್ ಸ್ಟೋರಿ ಮಾತ್ರ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲಿ ನಿಮಗೆ ತುಂಬ ಕನ್ಫ್ಯೂಷನ್ ಕಂಡ್ರು ಕ್ಲೈಮ್ಯಾಕ್ಸ್ನಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಕ್ಲೈಮ್ಯಾಕ್ಸ್ ಮಾತ್ರ ನಿರ್ದೇಶಕರು ಏನು ಹೇಳೋಕೆ ಹೊರಟಿದ್ದಾರೆ ಅನ್ನೋದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕ್ಲಾಸ್ ಪಾತ್ರದಿಂದ ಮನೆ ಮಾತಾಗಿದ್ದ ನಟ ಕಿರಣ್ ರಾಜ್ ಮಾಸ್ ಅವತಾರದಲ್ಲಿ ನಟಿಸಿದ್ದಾರೆ. ಇದು ಅವರಿಗೆ ಒಂದು ಹಂತದಲ್ಲಿ ಸೂಟ್ ಕೂಡ ಆಗುತ್ತೆ. ಮಾಸ್ ಲುಕ್ನಲ್ಲಿ ಕಿರಣ್ ರಾಜ್ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ನಾನು ಯಾವ ಪಾತ್ರ ಕೊಟ್ಟರೂ ನಿರ್ವಹಿಸಬಲ್ಲೆ ಎಂಬ ಕೆಪಾಬಿಲಿಟಿಯನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇದರಲ್ಲಿ ಅವರದ್ದು ಒಂದೇ ಪಾತ್ರ ಬಟ್ 2 ಶೇಡ್ಸ್ ಇದೆ. ರಾಧ್ಯ ಮತ್ತು ಸಮೀಕ್ಷಾ ಅವರು ತಮ್ಮ ನಟನೆಯ ಮೂಲಕ ಭರವಸೆಯನ್ನು ಮೂಡಿಸಿದ್ದಾರೆ. ಅಪೂರ್ವ ಅವರು ಪೊಲೀಸ್ ಪಾತ್ರದಲ್ಲಿ ಗಮನ ಸೆಳೆದಿದ್ದಾರೆ. ರವಿಶಂಕರ್ ಅವರು ವಿಲನ್ ಆಗಿ ನಟಿಸಿದ್ರು ಕೂಡ ಅಷ್ಟೊಂದು ಪವರ್ಫುಲ್ ಅನಿಸಲಿಲ್ಲ. ಡೈಲಾಗ್ಸ್ ಹಾಗೂ ಕ್ಯಾಮರಾ ವರ್ಕ್ ಈ ಚಿತ್ರದ ಪ್ಲಸ್ ಪಾಯಿಂಟ್ ಅಂದರೆ ತಪ್ಪಾಗಲ್ಲ. ಮ್ಯೂಸಿಕ್ ಕೂಡ ಬೋರ್ ಅನ್ಸಲ್ಲ. ಉಳಿದಂತೆ ಧರ್ಮಣ್ಣ, ಯಶ್ ಶೆಟ್ಟಿ, ಉಗ್ರಂ ಮಂಜು ನಟಿಸಿದ್ದಾರೆ. ತಮ್ಮ ಪಾತ್ರಕ್ಕೆ ಎಷ್ಟು ಬೇಕೋ ಅಷ್ಟು ಜೀವ ತುಂಬ ಹೋಗಿದ್ದಾರೆ. ಒಟ್ಟಿನಲ್ಲಿ ಇದೊಂದು ಪೈಸಾ ವಸೂಲ್ ಸಿನಿಮಾ. ಕ್ಲಾಸ್ ಹಾಗೂ ಮಾಸ್ ಎರಡೂ ವರ್ಗದ ಪ್ರೇಕ್ಷಕರಿಗೂ ಇಷ್ಟವಾಗುತ್ತೆ ಈ ರಾನಿ. ಸಿನಿಮಾ ನೋಡಿದ ಮೇಲೆ ಒಂದಂತೂ ಅನಿಸ್ತು, ನಿರ್ದೇಶಕ ಗುರುತೇಜ್ ಶೆಟ್ಟಿ ಅವರಿಗೆ ಅದ್ಭುತ ಕೆಪಾಬಿಲಿಟಿ ಇದೆ. ನಾಯಕ ಕಿರಣ್ ರಾಜ್ ಅವರು ತಮಗೆ ಕೊಟ್ಟ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅವರಲ್ಲಿರುವ ನಟನಾ ಕೌಶಲ್ಯ ಈ ಸಿನಿಮಾದಿಂದ ಹೊರಗೆ ಬಂದಿದೆ. ಈಗಾಗಲೇ ಈ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ. ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಅಡ್ಡನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ.